ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಬ್ಲಾಗನ್ನು ಶುರು ಮಾಡಕತ್ತಿದ್ದೀನಿ ರೀ. ಬರ್ರಿ ಇವತ್ತಿನ ದಿನದ ಬ್ಲಾಗ ಹೆಂಗೆ ಹೋಗುತ್ತಂತೇಳಿ ನೋಡೋಣ. ನೀರಂತರೂ ಕುಡಿಯೋ ನೀರು ಬಂದವ್ರಿ. ಭಾಳ ಖುಷಿ ಆಗುತ್ತೆ ಈ ಬ್ಯಾಸಿಗೆ ಒಳಗೆ ನೀರು ಬಂದವಪ್ಪ ಅಂತಂದ್ರೆ. ಮನ್ಯಾಗ ಏನೇ ಮಾಡಿರಿ ನೀವು ಎಷ್ಟೇ ತಿನ್ನಕ್ಕೆ ಉಣ್ಣಕ್ಕೆ ಇತ್ತಂದ್ರೂ ಮನೆಗೆ ನೀರು ಇರ್ಬೇಕು ರೀ. ಅಂದ್ರೆ ಒಂದು ಬಾಂಡೆ ತಿಕ್ಕೋದು ಒಗ್ಯಾಣಗೋದು ಎಲ್ಲ ಕ್ಲೀನಿಂಗ್ ಕೆಲಸ ನಡೆಯುವಂಥದ್ದು. ಈಗ ಬ್ಯಾಸ್ಗಿಗೆ ಹಿಂಗೆ ಒಂದು ದಿನ 2 ದಿನ ಮುಂದೆ ಹೋಗ್ತಾರೆ. ಅಂದರೆ ಬರೋ ಟೈಮಿಗೆ ಇವತ್ತು ಸೋಮವಾರ ಬರ್ತಾವಂದ್ರೆ ಮಂಗಳವಾರ ಬರ್ಬೋದು, ಬುಧವಾರ ಬರ್ಬೋದು. ಈ ಥರದ್ದು ಇದ್ರೊಳಗೆ ನೀರು ಬರ್ತಾವೆ ಬ್ಯಾಸ್ಗ್ಯಾಗ. ಆದ್ರೆ ಸಂಭಾಳಿಸಿ ವಾಪರಿಸ್ಬೇಕು ನೋಡ್ರಿ ಫ್ರೆಂಡ್ಸ. ಅದಾವ ಅಂತೇಳಿ ಭಾಳ ದಿಲ್ದಾರು ಮಾಡೋಂಗಿಲ್ಲ, ಇಲ್ಲ ಅಂಥೇಳಿ ಇದೂ ಮಾಡೋಂಗಿಲ್ಲ. ಅದರ ಲಿಮಿಟ್ನಾಗ ಯೂಸ್ ಮಾಡಿದ್ರೆ ಎಲ್ಲರಿಗೂ ಎಲ್ಲ ಥರದ್ದು ಹೆಲ್ಪ್ ಆಗುತ್ತೆ ನೋಡಿರಿ. ಬಟ್ ಇಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಯಾವಾಗಲೂ ಐತಿ ಇರಲ್ಲಕ್ಕ. ಸೊ ಬರ್ರಿ ಇವಾಗ ನೋಡಿರಿ ನೇಚರ ತಂತಾನೇ ಈ ಒಂದು ನೋಡ್ತಾ ಇದ್ರಲ್ಲ ನೀವು. ಸ್ವಲ್ಪ ಯಾವಾಗ್ಲೂ ಹಚ್ಚ ಹಸಿರು ಇರ್ತಿತ್ತು. ಈಗ ನೋಡ್ರಿ ತಂತಾನೆ ಒಣಗಾಕತ್ತೈತಿ. ಅಲ್ಲೇ ನೋಡ್ರಿ ಅಲ್ಲಿದಲ್ಲೇ ಅದು ಬೆಳ್ಳಿ ಹಸಿರು ಐತಿ. ಇದು ಆಲ್ರೆಡಿ ಒಣಗಿ ನಿಂತು ಬಿಟ್ಟೈತಿ ಇರಲ್ಲಕ್ಕ. ನೀರಂತರೂ ಬಂದವು. ಹೊಸ ಟಾಕಿಗಳು ನೋಡ್ರಿ ನೀರಿನ ಸಂಬಂಧ. ಈ ಒಟ್ಟ ರೊಕ್ಕ ರೀ ಇಲ್ಲಿ ಏನರ ಮಾಡ್ಬೇಕಂದ್ರೆ ಒಟ್ಟು ರೊಕ್ಕ ಭಾಳ ಹೈ ಲೆವೆಲ್ ಬಾಡಿಗೆ ಅಂದಂಗೆ ನೋಡ್ರಿ. ಇದು ನಾವು ಸದ್ಯಕ್ಕೆ ಯೂಸ್ ಇರೋದಂಥದ್ದು. ಅಂದ್ರೆ ಇವೆಲ್ಲ ನೀರು ಸಾಲಲ್ಲ ಅಂತೇಳಿ ದೊಡ್ಡ 2 ಸಿಂಟ್ಯಾಕ್ಸ್ ತಂದು ಇಟ್ಟದ್ರಿ. ಅದಕ್ಕೆಲ್ಲ ಮೇಂಟೆನೆನ್ಸ್ ಅಂದರೆ ಎಲ್ಲರೂ ರೊಕ್ಕ ಜಮಾ ಮಾಡಿ ತರಿಸೋದು. ನೀರು ಆಗಿದ್ದು ಅಂದ್ರೂ ರೊಕ್ಕ ಜಮಾ ಮಾಡಿ ನೀರು ತರಿಸೋದು. ಹಿಂಗಾಗಿ ಅದಕ್ಕಿಂತ ಒಂದು ಸಿಂಟ್ಯಾಕ್ಸ್ ತಂದು ಇಟ್ಟಿದ್ದು ಪರವಡ್ಸೋದು ಅಂತೇಳಿ ನೀರು ಬಂದಿನ ಮೋಟ್ರ್ ಹಚ್ಚಿ ಹಿಂಗತಿ ತುಂಬಿಡ್ತದೆ ರೀ. ಅಂದ್ರೂ ಒಮ್ಮೆ ಸಾಲಂಗಿಲ್ಲ. ಆದಷ್ಟು ನೀರಿಂದ ಒಂದು ದಾಹ ನಮ್ಮದು ಎಲ್ಲ ಕಡಿಮೆ ಆಗಲಿ ಅಂತೇಳಿ ಬ್ಲೆಸ್ಸಿಂಗ್ ಮಾಡಿರಿ. ಇದು ಗುಡಿ ನೋಡ್ರಿ, ಕಿರೀಟೇಶ್ವರ ಗುಡಿ ಅಂತೇಳಿ 2 ಅಂತ ಸ್ಲಾಪ್ ಹಾಕ್ಯಾರ್ರಿ. ಅಲ್ಲಿ ಬಾತ್ಕೋಳಿ ನಾವು ಬರೋಕ್ಕಿಂತ ಮುಂಚೆಕ ಇಲ್ಲಿ ಗೂಡು ಮಾಡಿದ್ವು. ಆಲ್ರೆಡಿ ಒಂದು 7-8 ಸರಿ ಮಕ್ಕಳು ಮಾಡಿಬಿಟ್ಟೈತಿ. ಒಂಥರ ನೋಡೋಕೆ ಖುಷಿ ರೀ. ಒಂದೆರಡು ಇರ್ತಾವೆ, ಆಮೇಲೆ ದೊಡ್ಡವಾಗಿ ಹೋಗ್ಬಿಡ್ತಾವೆ ಹಾರಿ. ಒಂದು ಹೆಣ್ಣು ಪಾರಿವಾಳ ಗಂಡು ಪಾರಿವಾಳ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು ನೋಡ್ರಿ. ಹುಡುಗರು ಸಾಲಿಗೆ ಹೋದ್ರಿ. ಅವ್ರಿಗೆ ಬುತ್ತಿ ಮಾಡಿ ಕಟ್ಟಿದ್ದೇನೆ ಅಷ್ಟ ತೊಗೊಂಡು ಹೋದ್ರು. ಅವ್ರು 7 ಗಂಟೆ 10 ನಿಮಿಷ ಆಗಿತ್ತು. ಅವ್ರು ಹೋದ್ರು. ಯಜಮಾನ್ರು ಇನ್ನೂ ಮಕ್ಕೊಂಡಾರ. ಸೊ ನೀರು ಹೋತವು ಹೇಳ್ರಿ ಅಂತ ಹೇಳಕತ್ತೀನಿ. ತಿಕ್ಕಿಟ್ಟಿನಿ ರೀ, ಇವೆಲ್ಲ ತಿಕ್ಕಿಟ್ಟಿನಿ ನೋಡ್ತಾ ಇರ್ಬೋದು ನೀವು. ನೀರಿಗೂ ಕೂಡ ಅಲ್ಲಿ ಪೈಪ್ ಹಚ್ಚಿ ನೋಡ್ರಿ. ಬ್ಯಾರಲ್ಲ ಒಂದು ಅರ್ಧಕ್ಕಿಂತ ಕಡಿಮೆ ನೀರು ಅದಾವು. ಪೈಪ್ ಹಚ್ಚೀನಿ. ಟಾಕಿ ತಿಕ್ಕಿ ಈ ಥರ ಓಪನ್ ಮಾಡೇ ಇಟ್ಟೀನಿ ರೀ ಫ್ರೆಂಡ್ಸ. ಟಾಕಿಯಾಗ ನೀವು ಸ್ವಲ್ಪ ನೀರಿದ್ದು ಸರಿಲ್ಲ 10 ಸರಿ ಬಂದಾಗ ತುಂಬಿದ್ವು. ಅವು ಜಳಕಕ್ಕೆ ಬರ್ತಾವಂತೇಳಿ ವೇಸ್ಟ್ ಮಾಡಬಾರ್ದು ಅಂತೇಳಿ. ಯಾಕಂದ್ರೆ ಕೆಳಗಿಂದ ಒತ್ಕೊಂಡು ಬರ್ತಾರಲ್ಲ ಯಜಮಾನ್ರು. ಗುಂಡಿಗೆ ಒಳಗೆ ಇಟ್ಟೀನಿ. ಜಳಕಕ್ಕೆ ಪರವಾಗಿಲ್ಲ ರೀ. ಸೊ ಅವು ತಂದು ಹಾಕಿದ್ಮ್ಯಾಗ ಇದು ತುಂಬಾ ಇದನ್ನ ಇಟ್ಟು ಮ್ಯಾಗ ಅದು ಗುಂಡಿಗೆ ಇಡ್ತಾರಂತೇಳಿ ಇಷ್ಟು ಅನುಕೂಲ ಮಾಡಿ ಇಟ್ಟಿನಿ ಅವರಿಗೆ. ಈ ಉಳ್ದು ಏನೈತಿ ನಿನ್ನೆ ಉಳ್ದಿದ್ದು ನೋಡ್ರಿ ಟಾಕಿ ಇದಾಗಿಂದು ಇದ್ರಾಗ ಅರಿವಿ ತುಂಬಿವಿ. ಹಾಗಾಗಿ ಈಗ ಬಾಂಡೆಗಳು ತಿಕ್ಕೋಬೇಕು. ಇನ್ನೂ ನೀರು ಬಂದಿಲ್ಲ ನೋಡ್ರಿ. ಎಷ್ಟು ನೀರು ಎಷ್ಟು ಬಾಂಡೆ ಬಿದ್ದಾವ ಅಂತೇಳಿ. ನೀರು ಎಲ್ಲದ ಬಟ್ಟೆಗೆ ನೋಡ್ರಿ. ಇದು ಈ ನೀರು ಬಂದ್ಬಿಟ್ಟನ ಬಡ ತಿಕ್ಕೊಂಬಿಡ್ತೀನಿ. ಯಾಕೆ ಬರ್ಲಕ್ಕೆ ನೀರು ಒಟ್ಟು ಬಾಂಡೆ ತಿಕ್ಕೊಂಬಿಡ್ತೀನಿ. ಒಗ್ಗರಣೆ ಅದಾವ್ರಿ, ಅವನ್ನ ನೆನೆ ಇಟ್ಟೀನಿ ಫ್ರೆಂಡ್ಸ್. ನೀರು ಇಲ್ಲದ ಬಟ್ಟಿಗೆ ಒಗ್ಗರಣೆನ ನೆನೆ ಇಡ್ತೀನಿ. ಹಂಗಾರೆ ಸಾಬೂನು ಪುಡಿ ನೆನೆ ಇಟ್ಟೀನಿ. ನಾಷ್ಟ ಅಂತೂ ಮಾಡಲಿಲ್ರಿ ಫ್ರೆಂಡ್ಸ. ನೀರು ಬಂದಿದ್ವು ಮತ್ತು ಬಾಂಡೆ ಒಗ್ಗರಣೆ ಎಷ್ಟಕ್ಕಂತ ಇದ್ದವಲ್ಲ ಅದಕ್ಕಂತೇಳಿ ಮತ್ತು ಯಜಮಾನ್ರು ಚಹಾ ಮಾಡಿಕೊಡು ಅಂತಂದರು. ಸೊ ಹಾಗಾಗಿ ಬರೀ ಚಹಾ ಮಾಡಿಕೊಟ್ಟಿನಿ. ಕುಡಿಯೋ ನೀರೆಲ್ಲ ಕೂಡ ತುಂಬಿ ಇಟ್ಟಾರೆ ನೋಡ್ರಿ. ಒಂದು ಕಳಿಸಿ ಈ ಥರದ್ದಾಗಲಿಲ್ಲ. ಇದನ್ನ ಎತ್ತಿಡ್ಬೇಕು ಮ್ಯಾಗ ಹಂಗೆ ಅಷ್ಟು ಕುರಿದು ಮುಚ್ಚಬೇಕು. ಸೊ ಮುಚ್ತೀನಿ ಸದ್ಯಕ್ಕೆ. ಮೊದಲ ನೀರು ಹೋಗವಂತೆ ಬರೀ ಬಡ್ದಾಡ್ ಬಾಂಡೆ ತಿಕ್ಕಿ ಒಗ್ಗರಣೆಗೋದನ್ನೇ ಆಯ್ತು ನೋಡ್ರಿ. ಬಚ್ಚಲನ್ನು ಇನ್ನೊಂದು ಸ್ವಲ್ಪ ಸಾಬೂನು ಪುಡಿ ಅದನ್ನೆಲ್ಲ ಹಾಕಿ ನೀಟಾಗಿ ತಿಕ್ಕೊತೀನಿ. ಈಗ ಒಗ್ಗರಣದಂತೂ ಕೆಲಸ ಅದು. ಒಗ್ಗರಣೆ ಇನ್ನೊಂದು ಸ್ವಲ್ಪ ಉಳಿದಿದ್ದು ರೀ, ನೀರು ಹೋಗ್ಬಿಟ್ಟು ಅದಕ್ಕಂತೇಳಿ ಬ್ಯಾರದನ್ನು ತೊಗೊಂಡೆ ಹೋಗಿದ್ದೆ. ಅದು ಒಂದು ಸ್ವಲ್ಪ ವೇಸ್ಟ್ ಐತ್ರಿ. ಹಂಗಾಗಿ ಎತ್ತಿ ಸೈಡಿಗೆ ಇಟ್ಟಿನಿ. ಸ್ವಲ್ಪ ಮಸಿ ಅರ್ಬಿ ಥರ ಮಾಡಿದ್ರೆ ಆಯ್ತು ಅಂತೇಳಿ. ಸ್ವಲ್ಪ ಭಾಳ ಮೈಮ್ಯಾಗ ಹಾಕೊಂಡು ಹುಡುಗರು ಅರಿಬಿ ಬೆಳ್ಳಗಾಗಿರ್ತಾವೆ ನೋಡ್ರಿ. ಅವು ಗಟ್ಟಿ ಇರ್ತಾವೆ. ಒಳ್ಳೆ ಕಂಪ್ನಿ ತಂದಿರ್ತೀವಿ, ಗಟ್ಟಿ ಇರ್ತಾವೆ. ಬಟ್ ಉಟ್ಕೊಂಡ್ರೆ ಚಂದ ಕಾಣಂಗಿಲ್ಲ ಮೈಮ್ಯಾಗ. ಸೊ ನಮ್ಮ ಸಾವಿತ್ರಿ ಸಿಸ್ಟರ್ ಅವರು ಅಮೌಂಟ್ ಹಾಕಿದ್ರಲ್ಲ ಅದ್ರಾಗ ತೊಗೊಂಡಿನೆಲ್ಲ ಅವನ್ನ ಹಾಕಕತ್ತೀನಿ ಹುಡುಗರಿಗೆ. ಪೂಜೆ ಮಾಡ್ಬೇಕು ಇವತ್ತು. ಅಪರೂಪದೊಳಗೆ ಯಜಮಾನ್ರು ಹೇಳಾರ್ದ ಕೇಳಾರ್ದ ಹೂ ತೊಗೊಂಬಂದಾರ. ಅದು ಒಂದು ನಶೀಬ. ನಮ್ಮ ದೇವ್ರ ನಶೀಬ ಅಂತ ಹೇಳ್ಬೋದು. ಹಂಗೆ ಕಾಯಿಪಲ್ಲೆ ತೊಗೊಂಡು ಬಂದಾರ ನೋಡ್ರಿ. ಬೆಂಡೆಕಾಯಿ ಮತ್ತು ಪುಂಡಿಪಲ್ಲಿ, ರಾಜಗಿರಿ, ಮೆಂತ್ಯಪಲ್ಲಿ, ಟಮಾಟಿ ಇಷ್ಟು ಕಾಯಿಪಲ್ಲೆ ತೊಗೊಂಡು ಬಂದಾರ.
ಹಂಗಾಗಿ ಅದನ್ನ ಏನಾದರೂ ಮಾಡ್ತೀನಿ. ಇಷ್ಟು ಬಾಂಡೆಗಳಿದ್ದು ತಿಕ್ಕಿ ನೋಡ್ರಿ, ನಿಂತು ಕಾಲು ನೋವು ಬಂದುಬಿಟ್ಟು ನನಗಂತ್ರೂ. ಬಾಂಡೆ ತಿಕ್ಕಿ ಇದನ್ನು ತುಂಬಿಟ್ಕೋಬೇಕಂತ ಅಂದ್ಕೊಂಡೆ, ಆಗಲಿಲ್ಲ. ಲಗುಟ್ ಅಲ್ಲಿ ಹೋದ್ರೆ ಅದು ಒಗ್ಯಾಣಕೊಂತ ತಕೊಂಡು ಹೋದೆ. ತುಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಇಷ್ಟು ಬಾಂಡೆ ಎಲ್ಲ ತಿಕ್ಕಿದಾಯ್ತಲ್ಲ, ಹಾಗಾಗಿ ನಡೀತದೆ ನೋಡ್ರಿ. ಹಾಲಿದ್ದು ಕಾಸಿಟ್ಟಿನಿ. ಈಗ ಒಗ್ಯಾಣನ ಆಮೇಲೆ ಒಣಾಕ್ತೀನಿ, ಅಡ್ಗಿದ್ದು ನೋಡ್ತೀನಿ. ಯಾಕಂದ್ರೆ ಹುಡುಗರು ಟಿಕ್ಳಿಗೈತೆ ನೋಡ್ರಿ ಜಳಕ್ಕೆ. ಹುಡುಗರು ಸಾಲಿಲಿಂತ 12ವರೆಗೆ ಬಂದುಬಿಡ್ತಾರೆ. ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಏನಾರ ಅಡ್ಗೆ ಮಾಡ್ತೀನಿ. ನಾಷ್ಟ ಮಾಡಿ ಕಟ್ಕಶೀನಿ. ಅದ್ರ ಹಶು ಆಗಿರ್ತದೆ ಅವ್ರಿಗೂ, ಲಗುಟ್ ಎದ್ದಿರ್ತಾವ. ಅದಕ್ಕಂತೇಳಿ ಅಡುಗೆ ಮಾಡ್ತೀನಿ. ಅನ್ನ ಸಾರು ಸ್ವಲ್ಪ ಲೇಟಾಗಿ ಮಾಡಿದ್ರೆ ನಡಿತೈತಿ. ಮೊದಲು ಚಪಾತಿ ಪಲ್ಯ ಬೇಕು ಹುಡುಗರಿಗೆ. ಸೊ ಹಾಗಾಗಿ ಮಾಡ್ತೀನಿ ರೀ ಫ್ರೆಂಡ್ಸ್. ಟಿಕ್ಕಿ ಹಚ್ಕೋತೀನಿ ಸದ್ಯಕ್ಕೆ. ಬ್ಯಾಸಿಗೆಗೆ ಟೈಮ್ ಹೋಗಂಗಿಲ್ಲ ರೀ. ಒಂದು ಕೈಯಾಗ ಟಿಕ್ರಿ, ಒಂದು ಕೈಯಾಗ ಮೊಬೈಲು. ಎಲ್ಲ ಕೆಲಸ ಮಾಡಿಕೊಂಡು ಕೂತಿದ್ದೀನಿ ರೀ. ಮಕ್ಕಳು ಕೂಡ ಬಂದರು, ಅವ್ರಿಗೆ ಊಟಕ್ಕೆ ಹಚ್ಚಿ ಕೊಟ್ಟೀನಿ. ಊಟ ಮಾಡ್ಯಾರ. ಸ್ನೇಹ ಬಂದು ಒಗ್ಗಣ್ಣ ಒಣಕ್ಕೆ ನೋಡ್ರಿ. ಇಲ್ಲಿ ಈಗ ಬಿಸಿಲು ಬರೋಂಗಿಲ್ಲ, 12ವರೆ ಆತಂದ್ರೆ ಹೋಗ್ಬಿಡ್ತದೆ ಬಿಸಿಲ. ಬಟ್ ಇನ್ಯಾಗ ಹಸಿ ಅರಿವಿ ಒಣಕಾಳು ನೋಡ್ರಿ ಮಗಳು. ಒಂಥರ ತಣ್ಣಗೆ ಗಾಳಿ ಬಿಡಾಕತ್ತೈತಿ ನೋಡ್ರಿ. ಹಾಗಾಗಿ ಇಲ್ಲೇ ಸ್ವಲ್ಪ ಆರಾಮ ಅನ್ಸಕತ್ತದ ಅಂತೇಳಿ ಕೂತೀನಿ. ಈಗ ಯಜಮಾನ್ರು ಕೂಡ ಬಂದರು, ಊಟ ಮಾಡೋಣ ಅಂತ ಬರ್ರಿ. ಶೇಂಗಾ ಸಾರು, ಮೆಂತ್ಯ ಪಲ್ಯ, ಚಪಾತಿ ಮತ್ತು ಅನ್ನ ಸ್ವಲ್ಪ ಹೆಚ್ಚಿಗೆ ಮಾಡೀನಿ ರೀ. ಸಂಜೆ ಮಾಡಿ ಒಗ್ಗರಣೆ ಹಾಕಿದ್ರಾತಂತೇಳಿ. ಯಾಕಂದ್ರೆ ಈಗ ಸಾರು ಮಾಡೀನಿ ಆಲ್ರೆಡಿ, ಶೇಂಗಾ ಸಾರು. ತೊಗರಿಬೇಳೆ ಅದು ಈಗ ತೊಗೊಂಬಂದ್ರೆ ಯಜಮಾನ್ರ. ಏನಾರ ಮಾಡಿದ್ರೆ ಸಂಜೆ ಮಾಡಿ ನೋಡ್ತೀನಂತ. ಈಗ ಊಟ ಮಾಡೋಣ ಅಂತ ಬರ್ರಿ. ನಮ್ಮ ಹುಡುಗರು ಈ ಥರ ಉಪಕ್ರಮ ಮಾಡ್ಯಾರಿ. ಆ್ಯಕ್ಚುಲಿ ಸ್ನೇಹಾಗೈತೆ ಅದು ಮಾಡೋದು. ಬಟ್ ಈ ನನ್ನ ಮಗನೂ ಕೂಡ ಮಾಡ್ಯಾನ. ಇಬ್ಬರದೊಳಗೆ ಯಾರ್ದು ಚೆನ್ನಾಗಿ ಬಂದೈತಿ ನೀವು ಹೇಳ್ರಿ. ಬಟ್ ಇಬ್ಬರದು ಚೆನ್ನಾಗಿ ಬಂದೈತೆ ಅಂತ ನಾ ಹೇಳ್ತೀನಿ. ನೋಡಿರಿ, ಅಕ್ಕಿ ಮಾಡೋದು ನೋಡಿ, ನನ್ನ ಮಗಳು ಮಾಡೋದು ನೋಡಿ ನನ್ನ ಮಗ ಮಾಡ್ಯಾನ ಫ್ರೆಂಡ್ಸ. ಸೊ ಇಬ್ಬರಿಗೂ ಎಷ್ಟು ಮಾರ್ಕಸ್ ಕೊಡ್ತೀರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮುಂದಕ್ಕೋತ ಬಾ ಸ್ನೇಹ. ಇದು ಸ್ನೇಹ ನೋಡ್ರಿ. ಇದು ಯಾವ ಗಿಡವ ಇದು? ಒಟ್ಟು ಗಿಡ ರೀ, ಯಾವ್ದಂತ ಗೊತ್ತಿಲ್ಲ. ಇವಂದು ದ್ರಾಕ್ಷಿ ಗಿಡ. ಇದು ಒಂದು 100 ವರ್ಷದ ಐತಿ ನೋಡ್ರಿ ಪಿಲ್ಲೆಂದು. ಹಾಂ, ಯಾರಿಗೆ ಎಷ್ಟು ಪಿಲ್ಯಾಗ 10ಕ್ಕೆ ಎಷ್ಟು ಕೊಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಸ್ನೇಹಾಗ 10ಕ್ಕೆ ಎಷ್ಟು ಕೊಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ನಾನಂತರೂ ಇಬ್ಬರಿಗೆ 10ಕ್ಕೆ 10 ಕೊಟ್ಬಿಟ್ಟಿನಿ. ಚಂದಾಗೈತಿ. ಈಗ ಅಡುಗೆ ಮಾಡೋಣ ಅಂತ. ಏನರ ಮಳೆ ಬರೋ ಥರ ಆಗಿದೆ ರೀ. ಈ ನನ್ನ ಮಕ್ಕಳು ಕಲ್ಲಂಗಡಿ ಹಣ್ಣು ತಿನ್ನಕತ್ತಾರ. ಯಪ್ಪ ಎಣ್ಣ ಈಗ ಇವತ್ತರ ಹಾಕ್ಕೊಂಡು ಹೊಸ ಅರ್ಬಿನ ನನ್ನ ಕಡೆ ನೋಡಿ. ಇಲ್ಲಿ ಮೈಮೇಗೆಲ್ಲ ಓ ದೇವ್ರೆ, ಮೈಮೇ ಬೀಳುತ್ತಲ್ಲ ಪಿಲ್ಯ. ಮಳೆ ಬರೋ ಆಗಿದೆ. ಹಾಂ, ಮಸ್ತ್ ಅನ್ಸಕತ್ತದ ನೋಡ್ರಿ. ಇಲ್ಲಿ ಕುಂದ್ರಕ್ಕೆ ಈ ಸದ್ಯಕ್ಕಂತ್ರೂ ಕೂಡ ಮಸ್ತ್ ತಣ್ಣಗ ಗಾಳಿ. ಅಲ್ಲಿ ಬಾಡ್ಗೆ ಮನೆಗಿದ್ದ ಹಿಂಗೆ ಬರ್ತಿತ್ತಲ್ಲ, ಅವಾಗಂತೂ ನಾವು ಹೊರಗೆ ಬಂದು ಕುಂದೇಕ್ರಿ. ಸಾಯಂಕಾಲ ಹಿಂಗೊಮ್ಮೆ ವಾತಾವರಣ ಮಳೆ ಬರತ್ನ್ಯಾಗ ತಣ್ಣಗ ಗಾಳಿ ಬಿಡೋದು. 5 ಗಂಟೆ 5 ಗಂಟೆ 6 ಗಂಟೆಗೆಲ್ಲ ಬ್ಯಾಸ್ಗ್ಯಾಗ್ರಿ ಸ್ವಲ್ಪ ಮಳೆ ಬರೋ ಥರ ಆಗಿ ಹಿಂಗೆ ತಣ್ಣಗ ವಾತಾವರಣ ಆಗಾನ ಹೊರಗೆ ಕುಂತು ಬಿಡಕ್ಕೆ ನಾ. ಅಲ್ಲೆಲ್ಲ ಓಪನ್ ಅಂಗಳ ಒಂಥರ ಚೆನ್ನಾಗಂತ ಅನಿಸ್ತೈತ್ರಿ. ಇವತ್ತು ನೀರು ಬಂದವು, ಹಾಗಾಗಿ ಎಲ್ಲ ಸ್ಟೋರೇಜ್ ಫುಲ್ಲಾಗ ನೋಡ್ರಿ. 2 ಟ್ಯಾಕಿವು. ಸಂಜೆ ಮಾಡಿ ದೀಪ ಹಚ್ಚಿದ್ದೆ ನೋಡ್ರಿ. ಸೊ ಹೂವು ಏರಿಸ್ಲಿಲ್ಲ ಇವತ್ತು, ಹಾಗಾಗಿ ಸಿಂಪಲ್ ಐತಿ. ತಂದಾರ ಯಜಮಾನ್ರು ಹೂವನ. ನಾಳೆ ಬೆಳಗ್ಗೆ ಏರಿಸ್ತೀನಿ. ಹಿಟ್ಟಿನ ಪಲ್ಯ ಮಾಡತ್ತೀನಿ ರೀ ಸದ್ಯಕ್ಕೆ ಫ್ರೆಂಡ್ಸ. ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡೀನಿ ರೀ. ಒಗ್ಗರಣೆಯೊಳಗೆ ಜೀರಿಗೆ ಸಾಸ್ಮಿ ಖಾಲಿಯಾಗಿದ್ದು ರೀ, ತರಿಸ್ಬೇಕು. ಒಗ್ಗರಣೆಯೊಳಗೆ ಚಂದಾಗ ಬೆಳ್ಳುಳ್ಳಿ ಕುಟ್ಟಿ ಒಗ್ಗರಣೆಗೆ ಹಾಕೀನಿ. ಹಿಂಗೆ ಕರಿಬೇವು, ಕೊತ್ತಂಬರಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿಣ ಹಾಕಿ ಕಡ್ಲಿ ಹಿಟ್ಟನ್ನು ನೆನೆ ಇಟ್ಟಿದ್ದೆ ಸ್ವಲ್ಪ ನೀರಿನೊಳಗೆ. ಅದನ್ನೆಲ್ಲ ಈ ಥರ ನೋಡಿರಿ ಇಷ್ಟು
ತಿಳಿ ಐತಿ. ಇದು ಕುದ್ದು ಗಟ್ಟಿ ಆಗುತ್ತೆ. ಇನ್ನಾಗ ಒಂದು ಸ್ವಲ್ಪ ಉಪ್ಪು ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕಿನಿ. ಭಾಳ ತಗಲ್ರಿ ಕಡ್ಲಿ ಹಿಟ್ಟಿನ ಪಲ್ಯ ಮಾಡಕ್ಕೆ. ನಾವು ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ. ಈಗ ರಾತ್ರಿ ಊಟಕ್ಕೆ ಪುಳಿಯೋಗರೆ ಐತಿ ನೋಡ್ರಿ. ಮಸ್ತಾಗಿರೋ ಪುಳಿಯೋಗರೆ. ಮಧ್ಯಾಹ್ನದ್ದು ಇನ್ನೂ ಒಂದು ಬಟ್ಲ ಸಾರು ಐತಿ. ಹಂಗೆ ಇನ್ನೊಂದು ಸ್ವಲ್ಪ ಮೆಂತ್ಯ ಪಲ್ಯ ಐತಿ. ಹಂಗೆ ಇನ್ನೂ ಒಂದು 8-10 ಚಪಾತಿ ಅದಾವೆ. ಒಂದು 8-10 ಚಪಾತಿ ಅದಾವು. ಹಿಟ್ಟಿನ ಪಲ್ಯ ಸಾಕಲ್ರಿ ಊಟಕ್ಕೆ ಸದ್ಯಕ್ಕೆ. ಸೊ ಮಳೆ ಬರಂಗಾಗೈತಿ. ಯಜಮಾನ್ರಿಗೆ ಸಿಕ್ಕು ಅಂದ್ರೆ ಬಜ್ಜಿ ತೊಗೊಂಬರ್ರಿ ಅಂತ ಹೇಳೀನಿ. ತರ್ತಾರ ಇಲ್ಲ ಗೊತ್ತಿಲ್ಲ. ಇದೊಂದು ಸ್ವಲ್ಪ ಹಂಗೆ ಹಿಂಗತಿ ಕೈ ಆಡ್ತಾ ಇರಬೇಕು. ನೋಡ್ತಿದ್ದಂಗೆ ಗಟ್ಟಿಯಾಗಿಬಿಡ್ತದ್ರಿ ಇದು ಹಿಟ್ಟಿನ ಪಲ್ಯ. ಇದು ಕೂಡ ಬಿಸಿ ರೊಟ್ಟಿ ಆದ್ರೂ ಭಾಳ ಭಾರಿ ಆಗುತ್ತೆ ರೀ ಇದು. ಗಟ್ಟಿ ಮಾಡೋದಕ್ಕಿಂತ ಸೊ ಬಿಸಿಯಾಗಿ ಈ ಥರ ನೋಡ್ರಿ ಇಷ್ಟು ಇದು ಇರಬೇಕು. ಜಾಸ್ತಿ ತಿಳಿನೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇದು ಹಿಂಗೆ ಬಿಟ್ಟು ಭಾಳತನ ನಾವು ಊಟ ಅಂದ್ರೆ ಆಗಿಂದಾಗೆ ಒಂದು 10-15 ನಿಮಿಷ ಬಿಟ್ಟು ಊಟ ಮಾಡಂಗಿದ್ರೆ ಹಿಂಗತೆ ಇದಿರ್ಬೇಕು ರೀ. ಸ್ವಲ್ಪ ಲೇಟಾಗಿ ಊಟ ಮಾಡ್ತಂದ್ರೆ ಇದಕ್ಕಿಂತ ತಿಳಿ ಇರಬೇಕು. ಸ್ವಲ್ಪ ಕುದಿಲಿ, ಬಂದ್ ಮಾಡ್ತೇನೆ. ಊಟ ಮಾಡೋಣ ಅಂತ ಬನ್ನಿ. ಹಿಟ್ಟಿನ ಪಲ್ಯ, ಚಪಾತಿ, ರೊಟ್ಟಿ ಕೂಡ ಭಾಳ ಚಲೋ ಆಗುತ್ತೆ ರೀ ಇದು. ಚಪಾತಿ ಕೂಡ ಚಲೋ ಆಗುತ್ತೆ. ರುಚಿ ಅಂತೂ ಮಸ್ತ್ ಇರುತ್ತೆ. ಪಲಾವು ಊಟ ಮಾಡೋಣ ಅಂತ ಬರ್ರಿ. ಬೆಳಗ್ಗೆ ಟೈಮ್ ಬಂದು 7 ಗಂಟೆ 5 ನಿಮಿಷ ನೋಡ್ರಿ. ನೈಟ ಸ್ವಲ್ಪ ಮಳೆ ಗುಡುಗು ಮಿಂಚು ಎಲ್ಲ ಮಿಕ್ಸ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಒಂಥರ ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ಐತೆ ವಾತಾವರಣ. ಸಿಕ್ಕಾಪಟ್ಟೆ ಊರಗಳು ಮಳೆ ಬಂದೈತಿ. ಮತ್ತು ಆಣಿಕಲ್ಲು ಕೂಡ ಬಿದ್ದವು. ನಮ್ಮ ಬಿಜಾಪುರ ಮುದ್ದೆ ಯಪ್ಪ ಅಷ್ಟು ಮಳೆ ಅಷ್ಟು ಆಣಿಕಲ್ಲು ನೋಡ್ರಿ. ಒಂಥರ ಭಾಳ ವರ್ಷದ ಮೇಲೆ ನೋಡಿದ್ವಿ ಅದೆಲ್ಲ ವಿಡಿಯೋದಾಗ. ತುಂಬ ಜನ ಸ್ಟೇಟಸ್ ಹಾಕಿದ್ರು ಆಣಿಕಲ್ಲೆಲ್ಲ ಸ್ಟೋರ್ ಮಾಡಿ. ಖುಷಿ ಅನ್ಸುತ್ತೆ. ಸಣ್ಣವರಿದ್ದಾಗ ಎಲ್ಲ ಬ್ಯಾಗ್ ಹಾಕ್ಕೊತಿದ್ವಿ, ನೀರಿನ ಬಾಟ್ಲಾಗೆ ಸ್ಟೋರ್ ಮಾಡ್ತಿದ್ವಿ. ರಾತ್ರಿ ಮಳೆ ಬರಕತ್ತಿತ್ತಲ್ಲ, ಅದಕ್ಕೆ ಈ ತುಳಸಿ ಗಿಡಕ್ಕೆ ಮಳೆ ನೀರು ಬಿದ್ದರೆ ಸ್ವಲ್ಪ ಎನರ್ಜಿ ಥರ ಆಗುತ್ತಂತೇಳಿ ಈ ಥರ ಮಳೆ ನೀರು ಬೀಳಂತೇಳಿ ಇಟ್ಟಿದ್ದೆ ನೋಡ್ರಿ. ಬೆಳಗ್ಗೆ ಒಂಥರ ಪ್ರಶಾಂತ ವಾತಾವರಣ. ಯಜಮಾನ್ರು ಊರಿಗೆ ಹೋದ್ರಿ. ಈಗ ನಮ್ಮ ಅತ್ತಿಯರ್ನ ಸ್ವಲ್ಪ ಇದು ಹಾಸ್ಪಿಟಲ್ಗೆ ತೋರಿಸೋದೇ ಇತ್ತು. ಇಂದಾಪುರ ಅಂತೇಳಿ ಅವ್ರದ್ದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಡೆದೈತಿ. ಹಾಗಾಗಿ ಅದ್ರ ರಿಲೇಟೆಡೇ ಯಜಮಾನ್ರು ಊರಿಗೆ ಹೋದರು. ಸೊ ಮಕ್ಕಳು ಸ್ಕೂಲಿಗೆ ಹೋದ್ರು, ಯಜಮಾನ್ರು ಊರಿಗೆ ಹೋದರು. ಇನ್ನು ನೀರು ಬರೋದು ಲೇಟ್ ಆದ್ರಿ. ಸೊ ಒಂಚೂರು ಸ್ವಲ್ಪ ಮಲ್ಕೊಂಡು ಆಮೇಲೆ ಹೇಳ್ತೀನಿ. 8 ಗಂಟೆ ಅಷ್ಟೊತ್ತಿಗೆ ಹೇಳ್ತೀನಿ. ನೋಡ್ಕೋಬೇಕಂದ್ರೂ ನಿದ್ದೆ ಹತ್ತಲಿಲ್ಲರಿ. ನೀರು ಬಂದು ಟಾಯ್ಲೆಟ್ದಾಗೆಲ್ಲ ನೀರು ತುಂಬಿ ತಿಕ್ಕಿದ್ದೀನಿ ರೀ. ಟಾಯ್ಲೆಟ್ ತಿಕ್ಕಿ ಈಗ ಸದ್ಯಕ್ಕೆ ಈ ಕಡೆ ಬಂದ್ರೆ ಬಚ್ಚಲ್ದಾಗ ಅರಿಬಿದು ರೀ. ಪ್ಯಾಂಟು ಶರ್ಟು ಯಜಮಾನ್ರು ಮತ್ತು ಬೆಳಗ್ಗೆ ಮಕ್ಕಳು ಜಳಕ ಮಾಡಿದ ಅರಿಬಿ. ನಾನು ನಿನ್ನೆ ಲಾಸ್ಟ್ ಜಳಕ ಮಾಡಿದ್ನೆಲ್ಲ ಅದೊಂದು ಓದಿತ್ತು. ಸೊ ಇದೊಂದು ಡ್ರೆಸ್ಸು ಬೇಸಿಗೆ ಹಾಕ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ ಆಗಲ್ಲ. ಒಳ್ಳೆ ಅದನ್ನ ಹಾಕ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ವಾಶ್ ಮಾಡಿ ಹಾಕ್ಕೊಂಡ್ರೆ ಆರಾಮ್ ಅನಿಸುತ್ತಾ. ಒಂದು ಸಾಬೂನು ಪುಡಿಯಾಗ ನೆನೆ ಇಡ್ತೀನಿ. ಸಾಬೂನು ಪುಡಿ ಮತ್ತು ಕೋಲ್ಗೇಟು, ಶಾಂಪೂ, ಸೋಡಾ ಹಾಕಿ ಸ್ವಚ್ಛಗೆ ಅದೆಲ್ಲ ಬುರುಗ್ ಮಾಡಿ ಪ್ಯಾಂಟು ಶರ್ಟ್ ಎಲ್ಲ ಇದು ಮಾಡಿಟ್ಟಿನಿ ರೀ. ಆಮೇಲೆ ಇದೊಂದು ಬುಟ್ಟಿ ತುಂಬಿಟ್ಟೀನಿ. ಈಗ ಬ್ಯಾರಲಿಗೆ ಪೈಪ್ ಹಚ್ಚೀನಿ. ಅರ್ಧ ಬ್ಯಾರಲ್ ನೀರು ಆಲ್ರೆಡಿ ಇದ್ದು ಕಸ ಹುಡುಗೋದ್ರಾಗ ಲೇಟ್ ಆಗುತ್ತಾ. ಇಲ್ಲೊಂದು ಬುಟ್ಟಿ ತುಂಬಿಟ್ಟಿನಿ ರೀ. ಅಂದ್ರೆ ಒಮ್ಮೊಮ್ಮೆ ನೀರು ಹೋಗ್ಬಿಡ್ತಾವ್ರಿ. ಗ್ಯಾರಂಟಿ ಇರಲ್ಲ ರೀ ಫ್ರೆಂಡ್ಸ ನೀರಿಂದು. ಇವೆಲ್ಲ ಸ್ವಲ್ಪ ಕಟ್ಟುರದಂಗೆ ಆಗಿದ್ದು ಬಾಂಡೆಗಳು ನೋಡಿರಿ ಇವೆಲ್ಲ. ಅದಕ್ಕೆ ಸ್ವಲ್ಪ ನೀರು ಬಿಟ್ಟೀನಿ. ಎಷ್ಟು ಸಣ್ಣ ಬರಕತ್ತವ ನೋಡಿರಿ ನೀರು. ಅಂದ್ರೆ ಜೋರು ಬಂದ್ರೆ ವೇಸ್ಟ್ ಆಕವ ಅಂತೇಳಿ ಸಣ್ಣ ಇಟ್ಟಾರ್ರಿ ಎಲ್ಲ ಕಡೆ. ಅದೊಂದು ಚಲೋ ಇತ್ತು ಬಿಡ್ರಿ ಫ್ರೆಂಡ್ಸ. ಈಗ ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ತೊಳ್ಕೊಂಡು ಬಾಂಡೆ ತಿಕ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿಕೊಂಡು ನಿಮ್ಮ ಜೊತೆಗೆ ಸಿಗ್ತೀನಿ. ನೀರಂದ್ರೆ ಹಬ್ಬಿದ್ದಂಗೆ ರೀ ಸದ್ಯಕ್ಕೆ. ಓಕೆ ಫ್ರೆಂಡ್ಸ, ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬಚ್ಚಲ ತಿಕ್ಕಿದೆ. ಒಗೆನೂ ಒಗೆದು ಒಣಾಕಿದ್ನೆ. ಆಮೇಲೆ ಕಸ ಹೊಡೆದು ನೆಲನೂ ಕೂಡ ಒರೆಸಿದ್ದೀನಿ ನೋಡ್ರಿ. ಹಾಲ ಮತ್ತು ಆಚೆ ಕಡೆ ಬೆಡ್ರೂಮ ಸ್ನೇಹ ಬಂದ್ರವರು 9:10 ಬಂದ್ರವರು. ಬಂದಾದ್ಮೇಲೆ ಸ್ನೇಹ ಒರೆಸ್ಕೊಂಡ್ರಿ. ನಾನು ಕೂಡ ಮೈ ತಗೊಂಡು ಈಗ ಪೂಜೆನೂ ಕೂಡ ಮಾಡಿದೆ. ಹಂಗೆ ಚಪಾತಿ ಮಾಡೀನಿ.
ಇವಾಗ ಇಲ್ಲಿ ನೋಡ್ರಿ ಪೂಜೆನೂ ಕೂಡ ಆಗೈತಿ. ಇದು ತೆಂಗಿನಕಾಯಿ ಅಲ್ಲಿ ಮ್ಯಾಗ ಇಟ್ನಂದ್ರಿ ಫುಲ್ ಮ್ಯಾಗ ಹೋಗಿ ಹತ್ತಾಗತ್ತದ ಅದು. ಹಾಗಾಗಿ ಸ್ವಲ್ಪ ಇಲ್ಲಿ ಕೆಳಗಡೆ ಇಟ್ಟರೆ ಫ್ರೀಯಾಗಿ ಇರ್ತದೆ ಅಂತ ಹೇಳ್ಕೇಸಿ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ನೋಡ್ರಿ ಫ್ರೆಂಡ್ಸ. ಈಗ ಹಬ್ಬಗನ ಇನ್ನೊಂದು ಆ ಕಾಯಿನ ಆ ಚರಿಗೆಯಾಗಿಟ್ಟು ಮ್ಯಾಗ ಇಡ್ತೀನಿ ಫ್ರೆಂಡ್ಸ. ನೋಡ್ರಿ ಚಿಗತ್ ಬಂದೈತಿ, ಈ ಥರ ಚಿಗ್ತದ. ಇನ್ನೂ ಒಳ್ಳೆ ರೀತಿಯಾಗಿ ನನ್ನ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗಲಿ, ನನಗೆ ಭಾಳ ಖುಷಿ ಅಂತ ಅನ್ಸಾಕತ್ತದ. ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ಈ ಥರ ಪೂಜೆ ಮಾಡಿ ನೋಡ್ರಿ. ಸೊ ಇನ್ನೇಗ ಬಿಸಿ ಬಿಸಿ ಚಪಾತಿ ಮಾಡಿದೆ ಫ್ರೆಂಡ್ಸ. ಏನೂ ಬೇರೆ ಮಾಡೋಕ್ಕೆ ಹೋಗಲಿಲ್ಲ, ಯಜಮಾನ್ರು ಇಲ್ಲ, ಊಟಕ್ಕೆ ಬರೋದು ಏನೂ ಹೇಳೋಕೆ ಹೋಗಿಲ್ಲ. ಹಾಗಾಗಿ ನಾನು ಕೂಡ ಇವಾಗ ಬರೀ ಬಿಸಿದು ಚಪಾತಿ ಮಾಡೀನಿ. ಭಾಳ ಜನ ನಾನು ಕೇಳ್ತಿರ್ತೀರಿ, ನೀವು ಚಪಾತಿ ಭಾಳ ಚಂದ ಮಾಡ್ತೀರ ಅಂತೇಳಿ. ಏನೋ ಗೊತ್ತಿಲ್ಲ, ಚಪಾತಿ ನನ್ನ ಕೈಯಾಗಂತೂ ಮಸ್ತ್ ಆಗುತ್ತೆ, ಎಲ್ಲರೂ ಹೇಳ್ತಿರ್ತಾರೆ. ಈಗ ಶೇಂಗಾ ಚಟ್ನಿ ಅದ್ರಿ. ಬರ್ತೀರಾ ಇಲ್ಲಿ ಇಬ್ಬರು? ಶೇಂಗಾ ಚಟ್ನಿ ಚಪಾತಿ ಊಟ ಮಾಡೋಣಂತ. ಬರೀ ಊಟ ಮಾಡೋಣಂತ. ಬಿಸಿ ಬಿಸಿ ಚಪಾತಿ ಮತ್ತು ಶೇಂಗಾ ಚಟ್ನಿ, ಒಂದು ಸ್ವಲ್ಪ ಎಣ್ಣೆ ನೋಡ್ರಿ. ಮೊಸರಿದ್ರೂ ಮಸ್ತ್ ಆಕಿತ್ತು. ಬಿಸಿ ಚಪಾತಿ ಎಣ್ಣೆನೂ ಕೂಡ ಭಾರಿ ಆಗುತ್ತೆ ನೋಡ್ರಿ. ಚಟ್ನಿ ಕೂಡ ಶೇಂಗಾ ಹಿಂಡಿ ಮೊನ್ನೆ ಮನೆಯಾಗ ಮಾಡಿದ್ದೆ. ಅಕ್ಷಿ ಹಿಂಡಿನೂ ಕೂಡ ಮಸ್ತ್ ಆಗುತ್ತೆ ರೀ ಇದ್ರ ಕೂಡ. ಬಟ್ ಈಗ ಶೇಂಗಾ ಚಟ್ನಿನೇ ಮಾಡೀನಿ. ಕ್ಯಾಮರಾ ಕ್ಯಾಪ್ಚರ್ ಪಟ ಆಗೋಲ್ತು. ಊಟ ಮಾಡೋಣಂತ ಬರ್ರಿ. ಸಂಜಿನ ಆಗಬಿಡ್ತು ನೋಡ್ರಿ. ಹೆಂಗೆ ಹೊತ್ತು ಮುಣಗುತ್ತಾ ಹೆಂಗೆ ಹೊತ್ತು ತೊಗೊಂಡಿರ್ತಾ ಗೊತ್ತಾಗಲ್ಲ. ನನ್ನ ಮಗ ಇನ್ನೂ ಮುಕ್ಕೊಂಡನ. ಸಾಯಂಕಾಲದ ರೂಟೀನು ಕೂಡ ಇದ್ರೊಳಗನೆ ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಒಗೆಣ್ಣು ಹೋಗೋದಾದ್ಮ್ಯಾಗ ಮತ್ತು ಬೆಡ್ಶೀಟನ್ನು ಕೂಡ ನೆನೆ ಇಟ್ಟು ಆಮೇಲೆ ಒಗೆದಿದ್ದೆ. ಎಲ್ಲ ಡೈಲಿ ಅರ್ಬಿ ಒಣಗಿದ್ದೆ. ಅವೆಲ್ಲ ಒಣಗಿದ ಮ್ಯಾಗ ಇಲ್ಲಿ ತಂದು ಮಡಚಿಟ್ಟು ಮತ್ತು ಇಲ್ಲಿ ಹೊರಗಡೆ ಮತ್ತು ಬೆಡ್ಶೀಟ್, 2 ಬೆಡ್ಶೀಟ್ ನೋಡಿರಿ ಫ್ರೆಂಡ್ಸ್. ಆ ಮನೆಯಾಗಿದ್ದಾಗ ತೊಗೊಂಡಿದ್ದು ಬೆಡ್ಶೀಟ ನನಗೆ ಇನ್ನೂ ನೆನಪೈತಿ. ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಕೆಳಗಡೆ ಪಾರ್ಕಿಂಗ್ನಾಗ ಸೊ ಲಕ್ಷ್ಮಿಯರ ಅತ್ತೆ ಮತ್ತು ನಾವು ಇಬ್ಬರು ಸೇರಿ ತೊಗೊಂಡಿದ್ವಿ. ಒಂದ್ರಾಗೆ 2 ಮಾಡಿಕೊಂಡು. ಅದು ಇನ್ನೂ ನನಗೆ ಹಂಗೆ ಐತೆ ನೋಡ್ರಿ. ಚಲೋನೇ ಬಂದೈತಿ, ಏನೂ ಆಗಿಲ್ಲ ಫ್ರೆಂಡ್ಸ. ಇವಾಗ ನೋಡಿರಿ ಯಜಮಾನ್ರು ಪ್ಯಾಂಟ್ ಶರ್ಟು ಕೂಡ ಒಂದೊಂದು ಒಣಗ್ಯಾವು, ಒಂದೊಂದು ಈಗ ಒಣಕೈತಿ. ಓಕೆ, ಇವತ್ತೂ ಅಷ್ಟೇ ಜರ ಗಾಳಿ ಅಂತೂ ತಣ್ಣಗೆ ಬಿಟ್ಟೈತಿ. ಇಲ್ಲೇ ನಿಂತು ತಲೆ ಬಾಚಿಕೊಂಡೆ. ಈಗ ಸ್ವಲ್ಪ ಫ್ರೆಶ್ ಆಗ್ತೀನಿ. ಸ್ವಲ್ಪ ಕೈಕಾಲು ಮುಖ ಅದನ್ನೆಲ್ಲನೂ ತಕ್ಕೊಂಡು ಸ್ನೇಹ ಆಲ್ರೆಡಿ ದೇವ್ರ ಮುಂದೆ ದೀಪ ಹಚ್ಚಾಳ. ನಾನು ಕೂಡ ಇವಾಗ ಒಂದು ಸ್ವಲ್ಪ ದೇವ್ರ ಮುಂದೆ ಕೈ ಮುಗಿಬೇಕು ಫ್ರೆಶ್ ಆಗಿ. ಇನ್ನು ನೋಡ್ರಿ ಬೇಸಿಗೆ ಒಳಗೆ ಹಗಲಿ ಜಾಸ್ತಿ ಇರ್ತೈತಿ, ರಾತ್ರಿ ಕಡಿಮೆ ಇರ್ತೈತಿ. 6 ಗಂಟೆ ಆಗಕ್ಕೆ ಬಂದೈತಿ. ಇನ್ನು ಬೆಳಕು ಹಂಗೆ ಐತಿ. ನೀವು ನೋಡ್ತಾ ಇದ್ದೀರಲ್ಲ ಇನ್ನೂ ಎಷ್ಟು ಬ್ರೈಟ್ ಐತೆ ಅಂತ ಹೇಳ್ಕೇಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಸಿಕ್ಕಾಪಟ್ಟೆ ಜಳ ಅಂದ್ರೆ ಜಳ ಐತ್ರಿ. ಈಗ ಇಷ್ಟು ಹಪ್ಪಳ ಕರ್ದೀನಿ, ತೋರಿಸ್ತೀನಿ ನಿಮಗೆ. ಹೋದ ವರ್ಷ ಮನೆಯೊಳಗನೆ ಹಪ್ಪಳ ಹಾಕಿ ಒಣಗಿಸಿದ್ದೆ. ಸೊ ನೋಡ್ತಾ ಇರ್ಬೋದು ನೀವು. ಇಷ್ಟು ಒಂದು ಕಡಾಯಿ ತುಂಬಿ ಹಪ್ಪಳ ಕರ್ದೀನಿ ರೀ ಫ್ರೆಂಡ್ಸ. ಇಷ್ಟೇ ಎಣ್ಣೆ ಒಳಗೆ ಅಷ್ಟು ಕರ್ದೀನಿ. ಇನ್ನು ಅಷ್ಟು ಎಣ್ಣೆ ಉಳ್ದದ. ಮಧ್ಯಾಹ್ನದ್ದು ಇನ್ನು 2 ಚಪಾತಿ ಉಳ್ದವ. ಇನ್ನೇ ಈಗ ಮಸ್ತಾಗಿ ಶೇಂಗಾ ಸಾರು ಮಾಡೀನಿ ನೋಡ್ರಿ. ಬಿಸಿ ಬಿಸಿ ಅನ್ನ ಈಗಷ್ಟೇ ಬಂದ್ ಮಾಡೀವಿ. ಬಿಸಿ ಅನ್ನ, ಸಾರು, ಹಪ್ಪಳ. ಯಜಮಾನ್ರು ಬಂದಾರ, ಎಗಳ ಚಾಗಿ ಕುಡಿದು ಹೋಗ್ಯಾರ. ಈಗ ಅನ್ನ ಸಾರಿ ಮಾಡಿ ಒಂಚೂರು ಹಪ್ಪಳ. ಮಕ್ಕಳಿಗೂ ಜಾಸ್ತಿ ಹಸಿವಿಲ್ಲ, ಅಗಳೇ ಚಾ ಬಿಸ್ಕಿಟ್ ತಿಂದೆವು. ಅದಕ್ಕಂತೇಳಿ ಈ ಬ್ಲಾಗ ಈಗ ಎಂಡ್ ಮಾಡ್ತೀನಿ. ಮತ್ತೆ ತೋರಿಸೋದ್ರಕ್ಕೆ ಏನೂ ಇಲ್ಲ. ಸೊ ಇದೇ ಥರದ ಬ್ಲಾಗನ್ನು ನಿಮ್ಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರ್ರಿ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮಂಥ ಹೆಣ್ಮಕ್ಳ ಮ್ಯಾಗೆ ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಿಂದ ಸಿಗೋಣ. ಬಾಯ್.